Well, friends, in previous class we have known the process of preparing royalty chart or short workings, and today also we are going to solve one more problem on royalty chart. See with the different adjustments. Let's start with one example. The Sundar Iron Company has taken on lease a mine on a royalty of 50 paise per ton of iron ore, raised with minimum rent of rupees 20,000. Minimum rent is rupees 20,000. Okay, per year, and power to recoup short workings during the first 4 years was as under. First year 10,000 tons, second year 24,000 tons, third year 40,000 tons, fourth year 90,000 tons. Pass the generalities, prepare minimum rent, royalty account, short working accounts, landlord's account in the books of company. Just we have to prepare. We have to pass the generalities ಅಂತ ಹೇಳ್ತಾ ಇದ್ದಾನೆ. ಜಸ್ಟ್ ಸಿ ನಾವು ಏನೋ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ರಾಯಲ್ಟಿ ಚಾರ್ಟ್ ಕೊಡುತ್ತೆ. ಇದರ ಪ್ರಕಾರ ನಾವು ಜನರಲಿಟೀಸ್ ಹಾಕಿದ್ರೆ ಜನರಲಿಟೀಸ್ ಹಾಕಿದ ಮೇಲೆ ಲೆಜರ್ ಅಕೌಂಟ್ಸ್, ಮಿನಿಮಮ್ ರೆಂಟ್ ಅಕೌಂಟ್ ಆಗಿರಬಹುದು, ರಾಯಲ್ಟಿ ಅಕೌಂಟ್ ಆಗಿರಬಹುದು, ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ ಆಗಿರಬಹುದು, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಗಿರಬಹುದು ಪ್ರಿಪೇರ್ ಮಾಡ್ತೇವೆ. ಬಟ್ ವಿ ಹ್ಯಾವ್ ಟು ನೋ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ದೀಸ್ ಚಾರ್ಟ್. ಇದು ಬೇಸ್ ಇರ್ತದೆ, ಇದು ಫೌಂಡೇಶನ್ ಇದೆ, ಇದ್ರ ಬೇಸ್ ಮೇಲೆ ನಾವು ಅವೆಲ್ಲ ವರ್ಕ್ಸ್ ಮಾಡ್ತೇವೆ. ಸೊ ಅದಕ್ಕಾಗಿ ನಾವು ಫಸ್ಟ್ ಇವತ್ತು ಈ ಕ್ವೆಶ್ಚನ್ ಈ ಕ್ಲಾಸ್ ಒಳಗೆ ಫಸ್ಟ್ ರಾಯಲ್ಟಿ ಚಾರ್ಟ್ ಮಾಡೋದನ್ನ ನೋಡೋಣ. ದೆನ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಲೆಜರ್ ಅಕೌಂಟ್ಸ್ ಆಫ್ ದೀಸ್ ರಿಲೇಟೆಡ್ ಟರ್ಮ್. ಓಕೆ, ಫಸ್ಟ್ ಒನ್ ಇಯರ್ಸ್ ಅಂತ ಹೇಳಿ ಇದೆ, ಕಾಲಮ್ ಅಂತ ನಿಮ್ಗೆ ಹಾಕ್ಲಿಕ್ಕೆ ಬರ್ತದೆ. ಇಯರ್ಸ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೇಟ್, ಶಾರ್ಟ್ ವರ್ಕಿಂಗ್ ಒಳಗೆ 3 ಐಟಮ್ಸ್ ಇದಾವೆ: ಡೆಫಿಸಿಟ್, ಸರ್ಪ್ಲಸ್, ರಿಕವರ್ಡ್. ಓಕೆ, ಅದಾದ್ಮೇಲೆ ಅಮೌಂಟ್. ಫೈನಲಿ ವಿ ಹ್ಯಾವ್ ಟು ಕನ್ಸಿಡರ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ಲಾರ್ಡ್. ಜಸ್ಟ್ ರೈಟ್ ದ ಇಯರ್ಸ್. ಹೌ ಮೆನಿ ಇಯರ್ಸ್ ಆರ್ ಗಿವನ್ ದೇರ್? There are total 4 years are given. First year, second year, third year and fourth year. ಈ ತರ 4 years ಕೊಟ್ಟಿದ್ದಾರೆ. ಅದೇ ತರ ನೆಕ್ಸ್ಟ್ ಕಾಲಮ್ ಇಸ್ ಫಾರ್ ಔಟ್ಪುಟ್. ಔಟ್ಪುಟ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಆಫ್ ದಟ್ ಇಯರ್. ಈ ಇಯರ್ ಒಳಗೆ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅಥವಾ ಈ ಇಯರ್ ಒಳಗೆ ಎಷ್ಟು ಔಟ್ಪುಟ್ ಆಗ್ತಾ ಇದೆ, ದಟ್ ಇಸ್ ವಾಟ್ ದ ಔಟ್ಪುಟ್ ಆರ್ ಪ್ರೊಡಕ್ಷನ್ ಆಫ್ ದಟ್ ಇಯರ್. ಅಂದ್ರೆ ಮೈನಿಂಗ್ ಎಷ್ಟು ಮಾಡ್ತಾ ಇದ್ದಾರೆ, ಎಷ್ಟು ಟನ್ ಮೈನಿಂಗ್ ಮಾಡ್ತಾ ಇದ್ದಾರೆ ಕನ್ಸರ್ನ್ ಟು ಆರ್ ರಿಲೇಟೆಡ್ ಟು ದಿಸ್ ಇಯರ್, ದಟ್ ವಿ ಹ್ಯಾವ್ ಟು ಟೇಕ್. ಎಷ್ಟು ಕೊಟ್ಟಿದ್ದಾರೆ ನೋಡಿ, 10,000 tons. You have to write here output in tons. Bracket ಒಳಗೆ ಕೊಡ್ತೀರಿ output in terms of tons. Okay, tons. How much? 10,000 tons. For the first year 10,000 tons. For the second year 24,000 tons. For the third year 40,000 tons. This is quantity. This is not in terms of money. This is not quantity. And last one, and fourth year 90,000 tons. How much? 90,000 tons. Royalty, we need to calculate royalty amount. ಈ ಟನ್ಸ್ ಅನ್ನ ಇಷ್ಟು ಟನ್ ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ರಾಯಲ್ಟಿ ಎಷ್ಟು ಪೇ ಮಾಡಬೇಕಾಗ್ತದೆ, ಲ್ಯಾಂಡ್ ಲಾರ್ಡ್ ಲೆಸ್ಸಿ ಎಷ್ಟು ಅಮೌಂಟ್ ಆಫ್ ರಾಯಲ್ಟಿ ಪೇ ಮಾಡಬೇಕಂತೇಳಿ ನಾವೆಲ್ಲಿ ರಾಯಲ್ಟಿ ಕಾಲಮ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಒಂದು ಕ್ಲೂ ಕೊಡ್ತಾ ಇದ್ದಾನೆ. ಇದು 10,000 ಟನ್ಸ್ ಇದಾವಲ್ಲ, ಒಂದು ಟನ್ಗೆ 50 ಪೈಸೆ ಚಾರ್ಜ್ ಮಾಡ್ತಾ ಇದ್ದಾರೆ. 50 ಪೈಸೆ ಇಸ್ ರಾಯಲ್ಟಿ. ವಾಟ್? 50 ಪೈಸೆ ಪರ್ ಟನ್. 50 paise per ton. Okay, you can write it 50 paise per ton. So ಈ ಇಯರ್ ಒಳಗೆ 10,000 tons ಏನಾಗ್ತಾ ಇದೆ, ಪ್ರೊಡಕ್ಷನ್ ಆಗ್ತಾ ಇದೆ, ಮೈನಿಂಗ್ ಆಗ್ತಾ ಇದೆ. 10,000 ಅಂತಂದ್ರೆ ಅದಕ್ಕೆ ರಾಯಲ್ಟಿ ಎಷ್ಟು ಚಾರ್ಜ್ ಮಾಡಬೇಕು ನೋಡ್ರಿ. 10,000 multiply with this value per ton value na multiply ಮಾಡ್ರಿ, you will get total value
of royalty of this year. 10,000 tons into 50 paise is 5,000 rupees. Okay, 10,000 into 50 paise is 5,000 rupees. How? 10,000 into 0.50 ಮಾಡಿ. 24,000 into 0.50 is 12,000. 40,000 into 50 paise 20,000. 90,000 into 50 paise is 45,000 rupees. Okay, then minimum rent ಎಷ್ಟು ಕೊಟ್ಟಿದೆ ನೋಡಿ, ಕ್ವೆಶ್ಚನ್ ಒಳಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಮಿನಿಮಮ್ ರೆಂಟ್ ಆಫ್ rupees 20,000 per year. 20,000 per year ಮಿನಿಮಮ್ ರೆಂಟ್ ಇದೆ. ಅದು ಯಾವಾಗಲೂ ಚೇಂಜ್ ಆಗಿಲ್ಲ. ಆಲ್ಮೋಸ್ಟ್ ಆಫ್ ಟೈಮ್ಸ್ ಏನಿರ್ತದೆ ಫಿಕ್ಸ್ಡ್ ಇರ್ತದೆ. ಮಿನಿಮಮ್ ರೆಂಟ್ ವಿಲ್ ಬಿ ಫಿಕ್ಸ್ಡ್ at r years. ಓಕೆ, 20,000 per year ಫಿಕ್ಸ್ ಆಗಿದೆ. ಸೊ 20,000 ರೈಟ್ ಫಾರ್ all years. 20,000 ಇದೇನ್ ಶೋ ಮಾಡ್ತದಪ್ಪ ಅಂತಂದ್ರೆ, ಇಲ್ಲಿ ನೀವು ಪ್ರೊಡಕ್ಷನ್ ಎಷ್ಟು ಮಾಡಿ ರಾಯಲ್ಟಿ ಎಷ್ಟು ನಿಮ್ಗೆ ಆಗಿರಲಿ, ಬಟ್ 20,000 ಅಂತ ಮಿನಿಮಮ್ ಪೇ ಮಾಡಲೇಬೇಕು ಅಂತ ಹೇಳಿ ಇದು ಇಂಡಿಕೇಟ್ ಮಾಡ್ತದೆ. ಓಕೆ, ದಿಸ್ ಇಸ್ ನಾಟ್ ಮಿನಿಮಮ್ ವ್ಯಾಲ್ಯೂ ಗಿವನ್ ಟು ದ ಲ್ಯಾಂಡ್ ಲಾರ್ಡ್ ಬೈ ದ ಲೆಸ್ಸಿ at the time of royalty is what minimum rent. Then we have to calculate three short workings: deficit, surplus, recover. Deficit ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು? ಡೆಫಿಸಿಟ್ ಯಾವಾಗ ಬರ್ತದಪ್ಪ ಅಂತಂದ್ರೆ, if royalty is less than minimum rent, then we can consider it as deficit. If royalty is more than minimum rent, then we can say it as surplus. Okay, ಫಸ್ಟ್ ಇಯರ್ ಒಳಗೆ ಏನಾಗ್ತದೆ ನೋಡಿ, ಫಸ್ಟ್ ಇಯರ್ ಒಳಗೆ ಮಿನಿಮಮ್ ರೆಂಟ್ ಮತ್ತು ರಾಯಲ್ಟಿಯನ್ನು ಕಂಪೇರ್ ಮಾಡಬೇಕು. ಇದರ ಒಳಗೆ ರಾಯಲ್ಟಿ ಏನಾದರೂ ಕಡಿಮೆ ಇತ್ತಪ್ಪ ಅಂತಂದ್ರೆ ದಟ್ ಈಸ್ ನಾಟ್ ಡೆಫಿಸಿಟ್. ಮಿನಿಮಮ್ ರೆಂಟ್ ಮತ್ತು ರಾಯಲ್ಟಿಯನ್ನು ಕಂಪೇರ್ ಮಾಡ್ರಿ, ಮಿನಿಮಮ್ ರೆಂಟ್ ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ಸರ್ಪ್ಲಸ್. ಓಕೆ, ಇವಾಗ ನೋಡ್ರಿ ಫಸ್ಟ್ ಇಯರ್ ಒಳಗೆ ಏನಾಗ್ತಾ ಇದೆ, ಮಿನಿಮಮ್ ರೆಂಟ್ is 20,000, royalty is 5,000. Now in this year royalty is less than minimum rent, then we can say it as a deficit. Deficit ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಆಗ್ತಾ ಇದೆ? ಮಿನಿಮಮ್ ರಾಯಲ್ಟಿ ಗಿಂತ ಮಿನಿಮಮ್ ರೆಂಟ್ ಎಷ್ಟು ಹೆಚ್ಚಿಗೆ ಇದೆ ನೋಡಿ, ಅಥವಾ ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಎಷ್ಟು ಕಡಿಮೆ ಇದೆ ನೋಡಿ, 15,000 rupees ಕಡಿಮೆ ಇದೆ. ಸೊ we can say it as deficit. ಯಾವ ಇಯರ್ ಒಳಗೆ ಡೆಫಿಸಿಟ್ ಆಗಿರ್ತದೋ ಆ ಇಯರ್ ಒಳಗೆ ಸರ್ಪ್ಲಸ್ ಹೋಗಂಗಿಲ್ಲ, ರೀಕವರ್ಡ್ ಮಾಡಲಿಕ್ಕೆ ಬರಲ್ಲ. ಓಕೆ, ದೆನ್ ಫಾರ್ ದ ನೆಕ್ಸ್ಟ್ ಇಯರ್ royalty is 12,000, again minimum rent is 20,000. We can say that in this year also deficit is coming. Deficit ಯಾಕೆ ಬರ್ತಾ ಇದೆ? minimum rent royalty is less than minimum rent. ಎಷ್ಟು ಲೆಸ್ ಇದೆ? 20,000 over 12,000 minus ಮಾಡ್ರಿ, you will get deficit of that year 8,000 ಬರ್ತಾ ಇದೆ. And next one third year ಒಳಗೆ ಏನಾಗ್ತದೆ ನೋಡಿ, 20,000 royalty ಇದೆ, 20,000 minimum rent ಇದೆ, means no deficit, no losses, no surpluses. No deficit, no losses. ಯಾಕಂತಂದ್ರೆ ಎಷ್ಟು ಮಿನಿಮಮ್ ರೇಟ್ ಕೊಡಬೇಕಲ್ಲ ಅಷ್ಟೇ ರಾಯಲ್ಟಿಯನ್ನು ಗಳಿಸ್ತಾ ಇದ್ದಾರೆ, ಅಷ್ಟೇ ಪ್ರೊಡಕ್ಷನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಆ ಇಯರ್ ಒಳಗೆ ಲಾಸ್ ಆಗ್ತಾ ಇಲ್ಲ ಅಂಡ್ ಸರ್ಪ್ಲಸ್ ಆಗ್ತಾ ಇಲ್ಲ. ಸೊ ವಿ ಕ್ಯಾನ್ ಸೇ ದಟ್ ನೋ ಡೆಫಿಸಿಟ್, ನೋ ಸರ್ಪ್ಲಸ್ ಅಂಡ್ ನೋ ಕ್ವೆಶ್ಚನ್ ಆಫ್ ರಿಕವರ್ಡ್. ನೋ ಕ್ವೆಶ್ಚನ್ ಆಫ್ ರಿಕವರ್. ರಿಕವರ್ ಯಾವಾಗ ಮಾಡಬಹುದು ಅಂತಂದ್ರೆ ಆ ಇಯರ್ ಒಳಗೆ ಸರ್ಪ್ಲಸ್ ಬರ್ತದೆ. ಓಕೆ, ಫೈನ್. ನೆಕ್ಸ್ಟ್ ಇಯರ್ ನೋಡೋಣ. ಇನ್ ಕೇಸ್ ಆಫ್ ಫೋರ್ತ್ ಇಯರ್ minimum rent is 20,000, royalty is 45,000. Now in this year royalty is more than minimum rent. Royalty is more than minimum rent. We can say that in this year the surplus is there. Okay, surplus is how much? Is surplus is 45,000 minus 20,000 is 25,000 surplus ಇದೆ. ಯಾವಾಗ ಸರ್ಪ್ಲಸ್ ಇರ್ತದೋ ಆವಾಗ ನಾವು ಪ್ರೀವಿಯಸ್ ಇಯರ್ ಡೆಫಿಸಿಯನ್ಸಿಯನ್ನ ಅಥವಾ ಡೆಫಿಸಿಟ್ ಅನ್ನ ರೀಕವರ್ ಮಾಡಬಹುದು. ಹಾಗಾದ್ರೆ ಅದಕ್ಕೆ ಒಂದು ಕಂಡೀಷನ್ ಇರ್ತದೆ, ಈ ಸರ್ಪ್ಲಸ್ ಅನ್ನ ಎಷ್ಟು ಇಯರ್ ಬಿಫೋರ್ ನಾವು ರೀಕವರ್ ಮಾಡಬಹುದು ಅಂತ ಹೇಳಿ. ಸೊ ರೀಡ್ ದ ಕ್ವೆಶ್ಚನ್ ಒನ್ಸ್. ಆಫ್ ಸರ್ಪ್ಲಸ್ ಇನ್ ಒಂದು ಇದು ಕೊಟ್ಟಿರ್ತಾನೆ ನೋಡ್ರಿ, ಅಡ್ಜಸ್ಟ್ಮೆಂಟ್. ಅಂಡ್ ಪವರ್ ಟು ರೀಕೋ the short workings during the first 4 years. First 4 years ಅಂತಂದ್ರೆ these are years. ಈ ಇಯರ್ ಒಳಗೆ ಆದಂತಹ ಎಲ್ಲ ಲಾಸ್ ಅನ್ನು
ಆ ಇಯರ್ ಒಳಗೆ ಸರ್ಪ್ಲಸ್ ಇಂದ ರಿಕವರ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಫಸ್ಟ್ 4 ಅಂತಂದ್ರೆ ಎರಡು 4 ಇಯರ್ಸ್. ಸೊ ಯಾವುದೋ ಇಯರ್ ಒಳಗೆ ಲಾಸ್ ಆಗಿದೆ ಇದ್ರೂ ಕೂಡ ನಾವು ರಿಕವರ್ ಮಾಡ್ಕೋಬಹುದು. ಹಾಗಾದ್ರೆ ಲಾಸ್ ಯಾವಾಗ ಆಗಿದೆ ನೋಡ್ರಿ, ಫಸ್ಟ್ 2 ಇಯರ್ಸ್ ಒಳಗೆ ಲಾಸ್ ಆಗಿದೆ. ಸೊ ವಿ ಕ್ಯಾನ್ ರಿಕವರ್ ಬೈ ದಿಸ್ ಅಮೌಂಟ್. ಅಮೌಂಟ್ ನಮ್ಮ ಕಡೆ ಎಷ್ಟಿದೆ, 25,000 ಸರ್ಪ್ಲಸ್ ಇದೆ. ಹಾಗಾದ್ರೆ ಎಷ್ಟು ರಿಕವರ್ ಮಾಡಬಹುದು ನಾವು, ಇದೆಷ್ಟಾಗ್ತದೆ ನೋಡಿ, ಡೆಫಿಸಿಟ್ 23,000 ರೂಪಾಯಿ ಇದೆ. ಎರಡು ಪ್ಲಸ್ ಮಾಡ್ತೀವಿ, ಯು ವಿಲ್ ಗೆಟ್ 2 ಪ್ಲಸ್ ಮಾಡಿದ್ರೆ 23,000 ರೂಪೀಸ್ ಡೆಫಿಸಿಟ್ ಬರ್ತಾ ಇದೆ. ಬಟ್ ವಿ ಹ್ಯಾವ್ 25,000 is more than deficit. ಸೊ ಈ ಡೆಫಿಸಿಟ್ ಅನ್ನ ಈ ಸರ್ಪ್ಲಸ್ ಇಂದ ಈಸಿಯಾಗಿ ರಿಕವರ್ ಮಾಡ್ಕೋಬಹುದು. ಯಾಕಪ್ಪ ಅಂತಂದ್ರೆ ಸರ್ಪ್ಲಸ್ ಹೆಚ್ಚಿಗೆ, ಡೆಫಿಸಿಟ್ ಕಡಿಮೆ ಇದೆ. Surplus is how much? 23,000. So easily we can recover this deficit by this surplus. Okay, recovered as ಮಾಡ್ತಾ ಇದೀವಿ 23,000. Okay, this is what short workings. And last one is amount payable to landlord. ಹಾಗಾದ್ರೆ landlord ಪ್ರತಿ ವರ್ಷ ಟೋಟಲ್ 4 ವರ್ಷ ಇದಾವೆ, ಪ್ರತಿ ವರ್ಷ ಎಷ್ಟು ಅಮೌಂಟ್ ನಾವು ಕೊಡಬೇಕು. ಓಕೆ, ಫಸ್ಟ್ ಕಂಡೀಷನ್ ಏನಿದೆ, ಲ್ಯಾಂಡ್ಲಾರ್ಡ್ ಅಮೌಂಟ್ ಪೇ ಮಾಡಬೇಕು ಅಂತಂದ್ರೆ ಯಾವ ಇಯರ್ ಒಳಗೆ ಡೆಫಿಸಿಟ್ ಆಗಿರ್ತದೋ, ಎನಿ ಇಯರ್ ಹ್ಯಾವಿಂಗ್ ಡೆಫಿಸಿಟ್, ಇನ್ ದಟ್ ಇಯರ್ ವಿ ಹ್ಯಾವ್ ಟು ಪೇ ಮಿನಿಮಮ್ ರೆಂಟ್ ಟು ದ ಲ್ಯಾಂಡ್ಲಾರ್ಡ್. ಲ್ಯಾಂಡ್ಲಾರ್ಡ್ ನಾವು ಆ ಇಯರ್ ಒಳಗೆ ಮಿನಿಮಮ್ ರೆಂಟ್ ಪೇ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವ ಇಯರ್ ಒಳಗೆ ಡೆಫಿಸಿಟ್ ಇದೆ ನೋಡ್ರಿ, ಫಸ್ಟ್ ಅಂಡ್ 2 ಇಯರ್ಸ್ ಒಳಗೆ, ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಒಳಗೆ ಡೆಫಿಸಿಟ್ ಇದೆ. ಇನ್ ದಟ್ ಇಯರ್ ವಿ ನೀಡ್ ಟು ಪೇ ಮಿನಿಮಮ್ ರೆಂಟ್ ಓನ್ಲಿ. ಮಿನಿಮಮ್ ರೆಂಟ್ ಎಷ್ಟಿದೆ, 20,000 ಇದೆ. ಫಸ್ಟ್ ಇಯರ್ ಒಳಗೆ ಮತ್ತು ಸೆಕೆಂಡ್ ಇಯರ್ ಒಳಗೆ 20,000 ಇದೆ. ಎರಡು ಇಯರ್ ಒಳಗೆ ನಾವು ಏನು ಮಾಡ್ತಾ ಇದ್ದೇವೆ, ಡೆಫಿಸಿಟ್ ಇಂದ ಮಿನಿಮಮ್ ರೆಂಟ್ ಅನ್ನು ಪೇ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಥರ್ಡ್ ಇಯರ್ ಏನು ಕೇಸಪ್ಪ ಅಂತಂದ್ರೆ, ಇಫ್ ದೇರ್ ಈಸ್ ನೋ ಡೆಫಿಸಿಟ್, ನೋ ಸರ್ಪ್ಲಸ್, then again we have to consider either you have to pay royalty or minimum rent. ಯಾಕಪ್ಪ ಅಂತಂದ್ರೆ ಆ ಇಯರ್ ಒಳಗೆ ಯಾವ ಇಯರ್ ಒಳಗೆ ಡೆಫಿಸಿಟ್ ಮತ್ತು ಸರ್ಪ್ಲಸ್ ಇರಂಗಿಲ್ಲೋ ಆ ಇಯರ್ ಒಳಗೆ ಮಿನಿಮಮ್ ರೆಂಟ್ ಮತ್ತು ರಾಯಲ್ಟಿ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಅವಾಗ ನಾವು ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಯಾವ್ದಾದ್ರೂ ತಗೋಬಹುದು. ಆಕ್ಚುಲಿ ರಾಯಲ್ಟಿ ಆದ್ರೂ ತಗೋರಿ, ಮಿನಿಮಮ್ ರೆಂಟ್ ಆದ್ರೂ ತಗೋರಿ, ಬೋತ್ ಆರ್ ಈಕ್ವಲ್ ವ್ಯಾಲ್ಯೂಸ್ ಇನ್ ದಟ್ ಇಯರ್ಸ್. 20,000. ಓಕೆ, ಫೈನ್. ಅಂಡ್ ಲಾಸ್ಟ್ ಇಯರ್ ಒಳಗೆ ಸರ್ಪ್ಲಸ್ ಇದೆ. ಸರ್ಪ್ಲಸ್ ಇದ್ದಂತಹ ಕೇಸ್ ಒಳಗೆ ನಾವು ಏನ್ ಮಾಡ್ತೇವೆ, ಮಿನಿಮಮ್ ರೆಂಟ್ ತಗೊಳ್ಳಿಕ್ ಬರಂಗಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರಪ್ಪ ಇಲ್ಲಿ ಅಂತಂದ್ರೆ 45 ರಾಯಲ್ಟಿ ಒಳಗ ರಿಕವರ್ಡ್ ಬ್ಯಾಲೆನ್ಸ್ ಅನ್ನ ನೋಡ್ರಿ. ಆಕ್ಚುಯಲ್ ರಾಯಲ್ಟಿ ಅರ್ನ್ ಇಸ್ 45,000 ಆಫ್ ದಟ್ ಇಯರ್. ಆ ಇಯರ್ ಒಳಗ 45,000 ಅರ್ನಿಂಗ್ ಆಗ್ತಾ ಇದೆ. ಬಟ್ ರಿಕವರ್ ಮಾಡ್ತಾ ಇದ್ದಾರೆ ಎಷ್ಟು, 23,000 ಪ್ರೀವಿಯಸ್ ಇಯರ್ ಲಾಸ್ ಆಗ್ತಾ ಇದೆ, ಅದಕ್ಕೆ ರಿಕವರ್ ಮಾಡ್ಕೊಳ್ತಾ ಇದ್ದಾರೆ. ಆ 23,000 ಅನ್ನ 45,000 ಒಳಗೆ ಮೈನಸ್ ಮಾಡಬೇಕು. ಉಳಿದಂತಹ ಬ್ಯಾಲೆನ್ಸ್ ಅನ್ನು ನಾವು ಲ್ಯಾಂಡ್ಲಾರ್ಡ್ ಪೇಬಲ್ ಮಾಡ್ತೇವೆ. ಸೊ 45,000 minus 23,000 is 22,000. This is what the royalty chart. Okay, we'll see you next class. Next class ನಾವು ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಕೊಳ್ತೇವೆ. with the help of journal entries ನಾವು ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಕೂಡ ಮಾಡಬಹುದು. ಡೈರೆಕ್ಟ್ ಆಗಿ ಮಾಡಿದ್ರೆ ಈಸಿ ಮೆಥಡ್ ಆಗ್ತದೆ. ಸೊ ಟುಮಾರೋ ನಾವು ಏನು ಮಾಡೋಣ, ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂಡ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಹೇಳಿ ಒಂದು 4-5 ಲೆಡ್ಜರ್ ಅಕೌಂಟ್ಸ್ ಇರುತ್ತಲ್ಲ, ಆ ಲೆಡ್ಜರ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಫಸ್ಟ್ ಇದರ ಬಿಫೋರ್ ನಾನು 3 ಕ್ವೆಶ್ಚನ್ಸ್ ಮಾಡಿದ್ದೇನೆ ಟಿಲ್ ನಾವು. ಟೋಟಲ್ 3 ಕ್ವೆಶ್ಚನ್ಸ್ ಆನ್ ರಾಯಲ್ಟಿ ಚಾರ್ಟ್. ಈ ರಾಯಲ್ಟಿ ಚಾರ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಬಂತಪ್ಪ ಅಂತಂದ್ರೆ ನಿಮಗೆ ಈಸಿಯಾಗಿ ಲೆಡ್ಜರ್ ಅಕೌಂಟ್ ಬರ್ತದೆ. ಅಲ್ಲಿ 15 ಮಾರ್ಕ್ಸ್ ಕ್ವೆಶ್ಚನ್ ಬರುವಂತ ಚಾನ್ಸಸ್ ಇರ್ತದೆ. ಆ 15 ಮಾರ್ಕ್ಸ್ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಈಸಿಯಾಗಿ ಗ್ರ್ಯಾಬ್ ಮಾಡ್ಕೋಬಹುದು. ಅದೇ ತರ ಇದು 5 ಮಾರ್ಕ್ಸ್ ಎವ್ರಿ ಇಯರ್ ಕೇಳ್ತಿರ್ತಾನೆ ರಾಯಲ್ಟಿ ಚಾರ್ಟ್. ಇದನ್ನು ಕೂಡ ನೀವು ಗ್ರ್ಯಾಬ್ ಮಾಡ್ಕೋಬಹುದು ಫಾರ್ 5 years, ಫಾರ್ 5 marks. Okay, see you next class. With until that you have to prepare, you have to practice this for preparing royalty chart. See you next class.